ಇನ್ನು ಇತ್ತೀಚೆಗೆ ವಾಲ್ಮೀಕಿ ಹಗರಣ, ಮೂಡ ಹಗರಣ ಸೇರಿದಂತೆ ಅನೇಕ ಹಗರಣಗಳಲ್ಲಿ ಸರ್ಕಾರವನ್ನು ವಿಪಕ್ಷಗಳು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ವು. ಈಗ ಬಿಜೆಪಿಗೆ ಬಿಗ್ ಶಾಕ್ ಕೊಡುತ್ತಾ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ಬಿಜೆಪಿ ಮೂಡ ಅಸ್ತ್ರದ ಬೆನ್ನಲ್ಲೇ ಕೋವಿಡ್ ಬ್ರಹ್ಮಾಸ್ತ್ರ, ಅಂದರೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿತ್ತು. ಅಂದಿನ ಸಿಎಂ ಮತ್ತು ಆರೋಗ್ಯ ಸಚಿವರಿಗೆ ಬಿಸಿ ತಟ್ಟುತ್ತಾ ಕೋವಿಡ್ ಕಾಲದ ಹಗರಣ ಆರೋಪ ಪ್ರಕರಣದ ವರದಿ ಇವತ್ತು ಸಲ್ಲಿಕೆಯಾಗ್ತಾ ಇದೆ. ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾ ಇವರ ನೇತೃತ್ವದ ತನಿಖಾ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತೆ. ಇವತ್ತು ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವೀಕಾರ ಮಾಡ್ತಾರೆ. ಆಗ ಆರೋಗ್ಯ ಸಚಿವರಾಗಿದ್ದಂಥವರು ಈಗ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಮತ್ತು ಮುಖ್ಯಮಂತ್ರಿ ಆಗಿದ್ದವರು ಆಗ ಬಸವರಾಜ ಬೊಮ್ಮಾಯಿ, ಇವರ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರ ಆಗಿತ್ತು ಅಂತ ತನಿಖೆಗೆ ವಹಿಸಿತ್ತು. ಜಸ್ಟಿಸ್ ಜಾನ್ ಮೈಕೆಲ್ ಕುನ್ಹಾ ಅವರ ನೇತೃತ್ವದಲ್ಲಿ ತನಿಖೆಗೆ ಕೊಟ್ಟಿದ್ದರು. ಆ ತನಿಖಾ ವರದಿ ಇವತ್ತು ಕೊಡ್ತಾ ಇದ್ದಾರೆ. ತನಿಖಾ ವರದಿಯಲ್ಲೇನಾದರೂ ಹೌದು ಸುಧಾಕರ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದ್ದರೆ ಖಂಡಿತ ತನಿಖೆಗೆ ಅದನ್ನು ಸರ್ಕಾರ ಕೊಟ್ಟೇ ಕೊಡುತ್ತೆ. ಆವಾಗ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಏನಿರುತ್ತೆ ಅಂತ, ಯಾಕಂದರೆ ಸರ್ಕಾರವನ್ನು ಇವರು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರಲ್ಲ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ ಹಗರಣ ನಡೆದಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿತ್ತು. ವಸ್ತುಗಳ ಖರೀದಿಯಲ್ಲಾಗಿರ್ಬೋದು, ಮೆಡಿಕಲ್ ಕಿಟ್ಗಳ ಖರೀದಿಯಲ್ಲಾಗಿರ್ಬೋದು. ಸೊ ಹಾಗಾಗಿ ಇದೆಲ್ಲ ಇತ್ತಲ್ಲ, ಅಕ್ರಮಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ತನಿಖಾ ಆಯೋಗವನ್ನು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತ್ತು. ಅಧಿಕಾರಕ್ಕೆ ಬಂದ ಮೇಲೆ ಜಸ್ಟಿಸ್ ಕುನ್ಹಾ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ಸಿದ್ದರಾಮಯ್ಯನವರು ರಚನೆ ಮಾಡಿದರು. ಹಗರಣ ತನಿಖೆ ಕುರಿತು ವರದಿ ಸಲ್ಲಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಏನು ಹಗರಣ ಆಗಿತ್ತು? ವೆಂಟಿಲೇಟರ್, ಆಕ್ಸಿಜನ್ ಉಪಕರಣಗಳ ಖರೀದಿ, ನಿರ್ವಹಣೆಯ ಲೋಪ, ಟೆಸ್ಟ್ ಕಿಟ್ಗಳ ಖರೀದಿ ಮತ್ತು ಸಂಗ್ರಹಣೆಯಲ್ಲಿ ಲೋಪವಾಗಿತ್ತು ಅನ್ನೋ ಆರೋಪ. 2023 ಕಳೆದ ವರ್ಷ ಆಗಸ್ಟ್ನಲ್ಲಿ ತನಿಖಾ ಸಮಿತಿಯನ್ನು ಸಿದ್ದರಾಮಯ್ಯ ಸರ್ಕಾರ ರಚಿಸಿತ್ತು. ಹೆಚ್ಚು ಕಡಿಮೆ 1 ವರ್ಷ ಆಗಿದೆ. ಹೆಚ್ಚು ಕಡಿಮೆ ಎಕ್ಸಾಕ್ಟ್ 1 ವರ್ಷ. ಈ 1 ವರ್ಷದಲ್ಲಿ ಜಸ್ಟಿಸ್ ಕುನ್ಹಾ ಅವರ ತಂಡ ತನಿಖೆ ನಡೆಸಿ ಇವತ್ತು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ.